ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ ಬನ್ನಿ. ನಿನ್ನೆ ದಿವಸ ತೇರಿಗೆಲ್ಲ ಹೋಗಿ ಬಂದು ಸ್ವಲ್ಪ ಲೇಟಾಗಿ ಮನೆಗೆ ಬಂದೀವಿ ನೋಡಿ. ತುಂಬ ಟಯರ್ಡ್ ಅನಿಸ್ಬಿಟ್ಟಿತ್ತು. ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿನೇ ಎದ್ಬಿಟ್ಟು ಟಿಫನಿಗಾಗಿ ನಾನು ಪೂರಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬಟಿಗೇರಿ ಚಟ್ನಿ ಅಂತ ಕೂಡ ಕರೀತಾರೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದ ಮಿಸ್ ಮಾಡಿದೆ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಎಲ್ಲೆಲ್ಲಿ ಅಂದರೆ ಜಾತ್ರೆಗೆ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲಿ ಏನೇನು ತೊಗೊಂಡೆ, ಏನು ಹೋಗಿ ಬಂದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾ, ಹೋದ ತಕ್ಷಣವೇ ನಾನು ಅಂದರೆ ನನ್ನ ಜೊತೆ ಮಕ್ಕಳೇನು ಬರಲಿಲ್ಲ ನೋಡಿ. ಸ್ವಲ್ಪ ಎಕ್ಸಾಮ್ಸ್ ಅದೆಲ್ಲ ಇತ್ತಲ್ಲ, ಮಕ್ಕಳು ಬರಲಿಲ್ಲ. ನಾನೊಬ್ಬಳೇ ಹೋಗಿದ್ದೆ. ಅಕ್ಕ ಎಲ್ಲರೂ ಇದ್ದಾರಲ್ಲ ಜಾತ್ರೆಗೆ ಅಂಥೇಳಿ ಹೋಗಿದ್ದೆ. ಅದಾದ ನಂತರ ಹೋದ ತಕ್ಷಣವೇ ಸ್ವಲ್ಪ ಏನಂತಾರೆ, ಮಕ್ಕಳ ನೃತ್ಯ ಕಾರ್ಯಕ್ರಮ ಕೂಡ ಇದು ನೋಡಿ ತಾತನ ಮಠದಲ್ಲಿ. ಅದಾದ ನಂತರ ಕಾಮಿಡಿ ಕಿಲಾಡಿಗಳು ಬಂದಿದ್ದರು. ಅದು ಕೂಡ ಶೋ ಒಂಚೂರು ನೋಡಿಕೊಂಡು ನಾನು ನೈಟು ಸ್ವಲ್ಪ ಲೇಟ್ ಆಯ್ತು ನೋಡಿ. ನಾನು ಮನೆಗೆ ಬರೋದ್ರೊಳಗೇ ಅಲ್ಲೇ ಊಟ ಮುಗಿಸ್ಕೊಂಡು ಬಂದೆ. ಮಕ್ಕಳಿಗೆ ಮನೆಗೆ ಕೂಡ ಸ್ವಲ್ಪ ಪ್ರಸಾದ ಅಂಥೇಳಿ ಕೂಡ ತೊಗೊಂಡು ಬಂದಿದ್ದೆ. ಇಲ್ಲ ನೋಡಿ, ಇಲ್ಲಿ ಬಿಡು, ತಂಗಿನ ಆಟ ಆಡ್ಸಪ್ಪ. ಇಲ್ಲಿ ಬಾ, ಬಡಿ ಬಿಡ ಬಿಡ, ಕೈ ಬಿಡ ಬಿಡ. ಯಾರಿವರು? ಆದ್ಯ ಆದ್ಯ ಇಲ್ಲ ನೋಡು, ಆದ್ಯ ಬಂಗಾರಿ. ಆಗಸ್ತ್ಯ, ಅದು ಇಲ್ಲಿ ನೋಡಮ್ಮ, ಇಲ್ಲಿ ಯಾರಿವರು? ತಗೋ, ಇಡಿ ಇಡೀನ ಇಲ್ಲಿ 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 ಇಲ್ಲಿ. ಹಾಯ್ ಮಾಡಲ್ಲ, ಹಾಯ್ ಮಾಡಿ ಮತ್ತು ನೋಡಿ. ತಂಗಿಗೆ ಉಪ್ಪ ಕೊಡಪ್ಪ, ತಂಗಿಗೆ ಉಪ್ಪ ಕೊಡಿ. ಇಲ್ಲಿ ತಂಗಿಗೆ ಇಲ್ಲೇ ಆದ್ಯಾಗ ಉಪ್ಪ ಕೊಡಿ. ಆದ್ಯ ಕೊಡಿ, ಉಪ್ಪ ಕೊಡು. ಕೆಳಗೆ ಕೊಡು ಉಪ್ಪ ಕೊಡು. ಮಾಡಬಾರ್ದು, ಕೆಳಗೆ ಕೂತು ಉಪ್ಪ ಕೊಡು. ತಂಗಿಗೆ ಉಪ್ಪ ಕೊಡು. ತಂಗಿಗೆ ಇಲ್ಲೇ ಪಾಪುಗ್ಲೆ ಉಪ್ಪ ಕೊಡು. ಹಿಂಗೆ ಅಷ್ಟೇ ಮುಟ್ಟಬೇಡ. ಹಿಂಗಾಗ ಹಾಂ, ಮಾಡಪ್ಪ ಅಲ್ಲಿ ಮಾಡು. ಅಮ್ಮ ಎಂತ ಚಂದ ಮಾಡುತ್ತೆ. ಪಾಪಗೆ ತಂಗಿಗೆ ಮಾಡ್ದೇನಪ್ಪ. ಇಲ್ಲಿ ಬಾ, ಒಂದು ಫೋಟೋ ತಗೊಳಮ್ಮ. ಏಯ್ ಬಾ 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 ಬಾ. ಇನ್ನು ಸಾಯಂಕಾಲ ಟೈಮಲ್ಲ, ಇನ್ನು ಜನ ಬರ್ತಾ ಇದ್ರು ನೋಡಿ. ನಾವೇ ಬೇಗ ಬಂದಿದ್ವಿ, ಯಾಕಂದರೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂಡೋಣ. ಯಾಕಂದರೆ ಇನ್ನೂ 1-2 ದಿವಸ ಇರ್ತಾರೆ ಅಕ್ಕ ಅವರೆಲ್ಲ. ಹಾಗಾಗಿ ಜಾತ್ರೆ ಎಲ್ಲ ಸುತ್ತಾಡೋಣ. ನಂತರ ನಮ್ಮ ವೈನಿಯಂದ್ರು ಕೂಡ ಬಂದಿದ್ದರು, ಅವ್ರ ಜೊತೆಗೂ ಮಾತಾಡ್ತಾ ಕೂತ್ಕೊಂಡಿದ್ವಿ. ಹಾಗೆ ಒಂದು ಫೋಟೋ ಕೂಡ ತಕ್ಕೊಂಡು ನೋಡಿ. ನಾನು ಎತ್ಕೊಂಡಿರೋ ಪಾಪು ಬಂದುಬಿಟ್ಟು ದೊಡ್ಡಕ್ಕನ ಮೊಮ್ಮಗಳು, ಅಕ್ಕ ಎತ್ಕೊಂಡಿರೋದು ಅವ್ರ ಮೊಮ್ಮಗ ನೋಡಿ. ಹಾಗಾಗಿ ಇಲ್ಲಿ ತಾತಂದು ಒಂದು ಫೋಟೋ ಕೂಡ ಇತ್ತಲ್ಲ, ಹಾಗಾಗಿ ಎಲ್ಲರೂ ಫೋಟೋ ವೀಡಿಯೋಸ್ ಕೂಡ ಮಾಡಿಕೊಂಡ್ರು. ನಾವು ಕೂಡ ಫೋಟೋ ಅದೆಲ್ಲ ತಕ್ಕೊಂಡು ವೀಡಿಯೋಸ್ ಕೂಡ ಮಾಡ್ಕೊಂಡು ಬಂದೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೋಡ್ತಾ ಇರ್ಬೋದು ಅಗಸ್ತ್ಯ ಯಾವ ರೀತಿ ಮಾಡ್ತಾ ಇದ್ದಾನಂತ ಹೇಳಿ. ಅಗಸ್ತ್ಯ, ಹೋಗಿ ತೀರ್ಥ ಇಸ್ಕೊ ಹೋಗು.
ಕಾರ್ಯಕ್ರಮದ ಮೂವರುಗಳಾದಂಥ ಅವರಿಗೆ ಪ್ರಥಮ 3ನೇ ತಾರೀಕು ಗ್ರಾಮ ದೇವತೆ ದುರ್ಗಮ್ಮ ಜಾತ್ರೆ ಇದೆಯಲ್ಲ, ಹಾಗಾಗಿ ನಾವು ಕೂಡ ಶುಕ್ರವಾರ ಇತ್ತು ಅಂಥೇಳಿ ಹೋಗಿ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ ನೋಡಿ. ಯಾಕಂದರೆ ತುಂಬ ರಶ್ ಇರುತ್ತೆ ಜಾತ್ರೆ ದಿನ ಅಂಥೇಳಿ. ಅದಾದ ನಂತರ ಬಂದ್ವಿ, ಇಲ್ಲಿ ಮಠದಲ್ಲಿ ಕೂಡ ಬಂದ್ವಿ. ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ನಂತರ ಮಕ್ಕಳನ್ನೆಲ್ಲ ಕರ್ಕೊಂಡು ಕೆಳಗಡೆ ಕೂತ್ಕೊಂಡಿದ್ರ ಅಕ್ಕನ ಸೊಸೆ ಅಕ್ಕ ಎಲ್ಲರೂ ಇಲ್ಲೇ ಇದ್ದೀವಿ ನೋಡಿ ನಾವು. ಹಾಗೆ ವಿಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡೆ ನಾನು. ನೋಡ್ತಾ ಇರ್ಬೋದು, ಅಕ್ಕ ಒಬ್ರು ಇದ್ದಾರೆ ನನ್ನ ಅಕ್ಕ, ಅವರು ಫ್ರೆಂಡ್ ಅವರ ಮಗಳು ಕೂಡ ಅಂತಲೇ ಹೇಳ್ಬೋದು. ಅವ್ರ ರಿಲೇಷನ್ ಕೂಡ ಆಗಬೇಕು ನೋಡಿ. ಅವ್ರದ್ದು ಮಗಳದ್ದು ಕೂಡ ಭರತನಾಟ್ಯ ಕಾರ್ಯಕ್ರಮ ಇತ್ತು. ಹಾಗೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಅವ್ರ ಜೊತೆ ಕೂಡ ಫೋಟೋ ಕೂಡ ತಕ್ಕೊಂಡೆ. ಲಾಸ್ಟಿಗೆ ನಾನು ಫೋಟೋಗಳೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ, ಯಾವ ರೀತಿ ಬಂದಿದ್ದೋ ಅಂತ ಕೂಡ ನೀವು ತಿಳಿಸ್ಬೋದು ನೋಡಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಮೇಡಮ್ ಕೂಡ ಇದ್ದಾರೆ, ಭರತನಾಟ್ಯ ಮೇಡಮ್ ಕೂಡ. ಅವರು ನಮ್ಮ ಅಣ್ಣನ ಮಕ್ಕಳು ಇದ್ದಾರಲ್ಲ, ದೊಡ್ಡ ಅಣ್ಣನ ಮಕ್ಕಳು, ಅವರಿಬ್ಬರು ಕೂಡ ಹುಡುಗಿಯರು ಇವ್ರ ಹತ್ರನೇ ಭರತನಾಟ್ಯ ಕೂಡ ಕಲ್ತಿದ್ರು ನೋಡಿ. ಅವರು ಚಿಕ್ಕವ್ರು ಇರಬೇಕಾದ್ರೆ ನೋಡ್ತಾ ಇರ್ಬೋದು, ಮೇಡಮನ ಜೊತೆಗೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ರು ಮಕ್ಕಳೆಲ್ಲರೂ. ಭರತನಾಟ್ಯ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಪ್ರತಿಯೊಂದು ಹಾಡು ಕೂಡ ತುಂಬ ಚೆನ್ನಾಗಿದ್ದು ನೋಡಿ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಗಣೇಶನ ಹಾಡ ಇದ್ವು, ಬಟ್ ಕಾಪಿ ರೈಟ್ ಆಗುತ್ತಂತ ಹೇಳಿ ನಾನು ಸ್ವಲ್ಪನೇ ಮ್ಯೂಸಿಕ್ ಕೊಟ್ಬಿಟ್ಟು ಅದಾದ ನಂತರ ಈಗ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಜನ ಕೂಡ ಸೇರಿದ್ರಂತಲೇ ಹೇಳ್ಬೋದು. ಯಾಕಂದರೆ ಈ ಕಾರ್ಯಕ್ರಮ ಏನು ಮಕ್ಕಳ ನೃತ್ಯ ಕಾರ್ಯಕ್ರಮ ಮುಗಿದ ನಂತರ ಕಾಮಿಡಿ ಕಿಲಾಡಿ ವಾಣಿ ನಂತರ ಇನ್ನೂ ಭಾಳಷ್ಟು ಜನ ಬಂದಿದ್ರು ನೋಡಿ. ನೆನಪಾಗ್ತಾ ಇಲ್ಲ ನನಗೆ ಅವ್ರ ಹೆಸರು. ಅವರೆಲ್ಲ ಕೂಡ ಬಂದಿದ್ದರು. ಹಾಗೆ ಅಕ್ಕನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ರಲ್ಲ, ಹಾಯ್ ಕೂಡ ಹೇಳ್ತಾಯಿದ್ರು. ನಮ್ಮ ಪ್ರಿಯಾ ವೀಡಿಯೋ ಮಾಡ್ಕೊತಾ ಇದ್ದಾಳೆ, ಹಾಯ್ ಹೇಳಿ ಅಂತೇಳಿ ಹೇಳ್ತಾಯಿದ್ರು ಅವರು ಕೂಡ. ಹಾಗೆ ನಾನು ವೈಷ್ಣವನ್ ಕೂಡ ಎತ್ಕೊಂಡಿದ್ನಲ್ಲ, ಅವನು ಕೂಡ ಕರೀತಾಯಿದ್ರು ನೋಡಿ ಅವರು. ಹಾಗೆ ಅವನು ಕೂಡ ಕಳಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಎಲ್ಲ ಕಡೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡು ಬಂದು ಒಂದು ಕಡೆ ಕೂತ್ಕೊಂಡಿದ್ದೆ. ಯಾಕಂದರೆ ಮಕ್ಕಳದ್ದು ಕಾರ್ಯಕ್ರಮ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ತುಂಬ ಲೇಟಾಗಿಯೇ ನಾನು ಮನೆಗೆ ಹೊರಟೆ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು, ನಮ್ಮ ಮನೆಯವರು ಇದ್ರಲ್ಲ. ಹಾಗಾಗಿ ಊಟ ಕೂಡ ಮಾಡಿ ಹೋಗು, ಪ್ರಸಾದ ಕೂಡ ಇರುತ್ತೆ ಅಂತೇಳಿ ಭಾಳ ಹೇಳಿದ್ರು ನಮ್ಮ ಅಕ್ಕ ಅವರೆಲ್ಲ. ಹಾಗಾಗಿ ಊಟ ಕೂಡ ಮಾಡಿಕೊಂಡು ಮಕ್ಕಳಿಗೆ ಕೂಡ ತೊಗೊಂಡು ನಾನು ಮನೆಗೆ ಬಂದೆ. ಬಂದ ನಂತರ ಏನಂತಾರೆ ನೆಕ್ಸ್ಟ್ ಡೇ ಏನಂತಾರೆ ದುರ್ಗಮ್ಮನ ಜಾತ್ರೆ ಕೂಡ ಇದೆ ನೋಡಿ, ಹೋಗ್ಬೇಕಂತ ಅಂದ್ಕೊಂಡೆ. ಬಟ್ ನೋಡ್ಬೇಕು ಏನಾಗುತ್ತಾ ಏನಿಲ್ಲ ಇವತ್ತಿನ ದಿನದಲ್ಲಿ ಅಂತೇಳಿ. ಹಾಗಾಗಿ ಈಗ ಅಗಸ್ತ್ಯಾಗ ನಂತರ 4-5 ಮಕ್ಕಳು ಇದ್ವಲ್ಲ, ಎಲ್ಲರಿಗೂ ಅಕ್ಕ ಬಂದು ಎಲ್ಲ ಹುಡುಗರಿಗೆ ಏನು ಆಟಿಕೆ ಸಾಮಾನು ಕೂಡ ಕೊಡಿಸಿದ್ರು ನೋಡಿ. ಬಟ್ ಸ್ವಲ್ಪ ಅಲ್ಲೇ ರಿಪೇರಿ ಮಾಡಿಬಿಟ್ಟು ಅಗಸ್ತ್ಯ ಎಲ್ಲ ಮತ್ತು ಮಕ್ಕಳ ಕೈ ಕೊಟ್ಟರೆ ಬಿಡೋದೇ ಇಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ತೋರಿಸಿದ್ದೀನಿ ಈ ಅಂಗಡಿ ಬಂದು ನಮ್ಮ ಅಕ್ಕನವ್ರದ್ದು ಅಂಗಡಿ ಅಂಥೇಳಿ. ಮಠದಲ್ಲಿನೇ ಒಳಗಡೆ ಇದೆ ನೋಡಿ, ಏನು ಒಂದು ಶಾಪ್ ಇದೆಯಲ್ಲ ಅದೇ ಅಕ್ಕನ ಅಂಗಡಿ. ಬಂದು ಒಳಗಡೆ ನೀವು ತಾತನ ಮಠದಾಗ ಒಳಗಡೆ ಬಂದ ತಕ್ಷಣ ನೋಡಿದರೆ ಇದು ಒಂದೇ ಇರೋದು ಶಾಪು, ಅದೇ ಅಕ್ಕನ ಅಂಗಡಿ ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು, ತುಂಬ ಜನ ಸೇರಿದ್ರು. ಹಾಗೆ ಚಳಿ ಕೂಡ ತುಂಬ ಇತ್ತು ನೋಡಿ. ಈ ಕಡೆ ಕಾರ್ಯಕ್ರಮ ಮುಗಿತಾ ಬಂದಂಗೆಲ್ಲ ಆ ಕಡೆ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ಆ ಕಡೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅಂತಲೇ ಹೇಳ್ಬೋದು, ಕಾಮಿಡಿ ಕಿಲಾಡಿ ಶೋಕ್ಕಾಗಿ. 3 ವರ್ಷದಿಂದನೇ ಭರತನಾಟ್ಯ ಕಾರ್ಯಕ್ರಮಕ್ಕೆ ಹುಡುಗರು ಬರ್ತಾಯಿದ್ರು ನೋಡಿ. ಅಂದರೆ ಅವರು ಕಲಿತಾ ಇದ್ರಂತ ಅನಿಸುತ್ತೆ 3 ವರ್ಷದಿಂದನೇ. 3 ವರ್ಷದ ಹುಡುಗಿಗೆ ಫಸ್ಟ್ ಪ್ರೈಸ್ ಕೊಟ್ಟರು. ಫಸ್ಟ್ ಅಂತಲ್ಲ, ಬಟ್ ಪ್ರೈಸ್ ಬಂದು ಅವಳಿಗೆ ಫಸ್ಟ್ ಕೊಟ್ಟರು ನೋಡಿ. ಯಾಕಂದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ಲು. ಬಟ್ ನಾನು ಅದನ್ನು ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನು ಎಲ್ಲಿ ಕೂತ್ಕೊಂಡಿದ್ದೆ ಏನೋ ನೆನಪಾಗ್ತಿಲ್ಲ ನನಗೆ. ಬಟ್ ಪ್ರೈಸ್ ಕೊಡೋ ಮುಂದೆ ಮಾತ್ರ ಅಕ್ಕ ಕರೆದ್ರು, ಬಾ ಇಲ್ಲಿ ವಿಡಿಯೋ ಮಾಡ್ಕೊ ಬಾ, ನೋಡು 3 ವರ್ಷದ ಹುಡುಗಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾಳ, ನೀನು ನೋಡೋದೇ ಇಲ್ಲ ಅಂತ ಕೂಡ ಕೇಳಿದ್ರು. ಇಲ್ಲಕ್ಕ ನಾನು ನೋಡಿದರೆ ವಿಡಿಯೋ ಮಾಡ್ಕೋತಾ ಇದ್ದೆ, ಬಟ್ ನೋಡಿರಲಿಲ್ಲ ಅಂತ ಹೇಳಿದೆ ನಾನು. ಹಾಗಾಗಿ ಆ ಮಗಳಿಗೆ ಏನು ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಕ್ಯಾಶ್ ಕೂಡ ಕೊಟ್ಟರು ನೋಡಿ.
ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಭರತನಾಟ್ಯ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಕೊಟ್ರು ಅಂತಲೇ ಹೇಳ್ಬೋದು. ನೋಡಿ ನೋಡ್ತಾ ಇರ್ಬೋದು, ಇವರೇ ಬಂದು ಸ್ವಲ್ಪ ದೊಡ್ಡ ಹುಡುಗಿಯರು ಅಂತಲೇ ಹೇಳ್ಬೋದು. ಎಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಹುಡುಗರೇ ಇದ್ದರು ನೋಡಿ. ಇದು ಬಿಟ್ಟರೆ ಮತ್ತು ಬೇರೆ ಥರ ಯಾವುದೇ ಕಾರ್ಯಕ್ರಮ ಅಂದರೆ ಬೇರೆ ಕಾರ್ಯಕ್ರಮ ಇದ್ದಿಲ್ಲ, ಬರೀ ಭರತನಾಟ್ಯ ಕಾರ್ಯಕ್ರಮ ಕೂಡ ಅಷ್ಟೇ ಇತ್ತಂತಲೇ ಹೇಳಿದೆ. ಇವರೇ ನೋಡಿ ಭರತನಾಟ್ಯ ಮೇಡಮ್ ಅಂಥೇಳಿ, ಜಯನಗರದಲ್ಲಿದೆ ಮನೆ. ಮೊದಲೇ ಬಂದು ಏನಂತಾರೆ ವೀರಭದ್ರೇಶ್ವರ ದೇವಸ್ಥಾನ ಹತ್ರ ಇತ್ತು, ಬಟ್ ಈಗ ಬಂದು ಜಯನಗರದಲ್ಲಿದೆ ನೋಡಿ ಇವ್ರ ಮನೆ. ತಮ್ಮ ಕಲಾ ಸೇವೆ ಸದಾ ಹೀಗೆ ಅಂತ ಹಾರೈಸ್ತಾ ಇನ್ನು ಮುಂದಿನ ಗೌರವ ಸನ್ಮಾನ ತುಂಬ ಚೆನ್ನಾಗೆಲ್ಲ ಭರತನಾಟ್ಯ ಕಲಿಸ್ಕೊಡ್ತಾರೆ ನೋಡಿ ಅವ್ರಿಗೆ. ಹಾಗಾಗಿ ಈಗ ಬಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡ್ರು ಮೇಡಮ್ ಅವರ ಫ್ಯಾಮಿಲಿ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು, ನಾನು ಕೂಡ ಅವ್ರ ಮನೆಯವ್ರು ನೋಡಿಲ್ಲ, ಬಟ್ ಮೇಡಮ್ನ ಮಾತ್ರ ನೋಡಿದ್ದೀನಿ ಭಾಳಷ್ಟು ಸರಿ ನಾನು. ಹೆಂಗೈತಿ ಪುಟ್ಟ? ಅಗಸ್ತ್ಯ ಹೆಂಗೈತಿ? ಸೂಪರಾ? ಹಾಂ ಕೊಡಿ. ಸೌಕಾಶ್ ಕುಡಿ. ಚಲುತ್ತ ಅಯ್ಯಪ್ಪ. ಸೌಂಡ್ ಮಾಡಕ್ಕಷ್ಟೇ ಫೇಮಸ್ಸು. ನಿಮ್ಮ ಸೌಂಡ್ಗಳು ಬರೋದಕ್ಕೆ ಮನೆಯಲ್ಲಿ ನಿಮಗೆ ಕೀ ಕೊಟ್ಟು ಕಳ್ಸೋದೇ ನಾವು, ಹೌದಲ್ವಾ? ಅಲ್ಲೋಡಿ, ನಮ್ಮ ಹೆಣ್ಮಕ್ಳು ತಂಡಾನೇ ಕೂತಿದೆ, ಎಲ್ಲ ಒಂದೇ ತರ ಸೀರೆ ಉಡ್ಕೊಂಡು ಒನಕೆ ಹೋಗೋವ ರೆಡಿ ಆದಂಗೆ ರೆಡಿ ಆಗಿದ್ದಾರೆ. ಸೌಂಡ್ ಇಲ್ಲ ಅಂತ ಅಂದ್ಬಿಟ್ರೆ ನಿಮಗೆ ಇಲ್ಲೇ ಬಂದು ಸೌಂಡ್ ತೋರಿಸ್ತಾರೆ. ಇವತ್ತು ಒಣಗಿ ಮನೆಯಾಗ ಇಟ್ಟು ಬಂದಾರ, ಇವತ್ತಿನ ಒಣಗಿ ಕರಿಬೇಡ ಅಂತ ಹೇಳಿ ಆತನ ಜಾತಿಗೆ ರೊಟ್ಟಿ ತಟ್ಟಿರೋ ಹೆಣ್ಮಕ್ಳು ಅದಾರ ಎಲ್ಲಾರು. ಇನ್ನು ಗಂಡ್ ಮಕ್ಳು ತಟ್ಟಕ್ ಬರಲ್ವಾ ನಮ್ಗೆ? ಅಯ್ಯೋ ನಿಮ್ ತಟ್ಟೆ ತಮ್ಮ ಹುಡುಗರು ಏ ಹುಡುಗರು ಮಾಡಿಸ ಸೌಂಡ್ ನೋಡೋಣ. ಯಾವುದು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಸೌಂಡ್ ಅಲ್ಲ, ಕುಕ್ಕರ್ ನೀವೇ ಸೌಂಡ್ ಮಾಡೋದು, ಚಿಲ್ಲರೆಗಳೇ ಸೌಂಡ್ ಮಾಡೋದು. ನಾವು ಗರಿ ಗರಿ ನೋಟು ಹಂಗೆ ಕೂತಿರ್ತೀವಿ ನೋಡ್ತಾರ. ಮೇಡಮ್, ಈ ದೇಶದಲ್ಲಿ ನೋಟ್ಗಳೇ ಬ್ಯಾನ್ ಆಗಿರೋದು, ಚಿಲ್ಲರೆಗಳಲ್ಲ. ಸರ್, ಬ್ಯಾನ್ ಆದ್ರೂ ಟ್ಯಾನ್ ಆದ್ರೂ ಅರ್ಧೋಗಿದ್ರು ಅದಕ್ಕೆ ಹೊಲಿಗೆ ಹಾಕಾದ್ರೂ ವ್ಯಾಲ್ಯೂ ಇರೋದು ನೋಟ್ಗೆ ಹೊರತು ಚಿಲ್ಲರೆಗಲ್ಲ. ದ್ಯಾಮವ ಹನಿ ಹನಿ ಸೇರಿ ಹಳ್ಳ ಸೇರಿ ನದಿ ಸೇರಿ ಸಮುದ್ರ ₹1 ಸೇರಿ 100 ಆಕತಿ. ಆಮೇಲೆ ಒಂದೇ ಸತಿ 100 ಆಗೋದಲ್ಲ. ಅಯ್ಯವ ಸುರೇಶಣ್ಣ ಯಾಕ ಸುರೇಶಣ್ಣ ಇವ್ರಿಗೆ ಒಂದಷ್ಟು ಚಿಲ್ಲರೆ ಕೊಟ್ಟು ಕಳಿಸ್ರಿ, ನಾನು ಒಂದಷ್ಟು ನೋಟ್ ಕೊಟ್ಟು ಕಳಿಸಿ. ಅವ್ರಿಗೆ ಚಿಲ್ಲರೆಗೆ ವ್ಯಾಲ್ಯೂ ಜಾಸ್ತಿ ಇದೆ, ನಮಗೆ ನೋಟಿಗಿದೆ. ಆಯ್ತಾ? ಈ ಚಿಲ್ಲರೆ ಇಸ್ಕೊಂಡೋಗ್ಬಿಡಿ ಸರ್. ಹಂಗಾದ್ರೆ ಎಸ್ ಮೇಡಮ್, ಇವತ್ತು ಈ ನಾಡಲ್ಲಿ ಚಿಲ್ಲರೆಗಳ ಸೇರಿ ನೋಟ್ ಮಾಡಿರೋದು, ನೋಟ್ಗಳು ಸೇರಿ ಚಿಲ್ಲರೆ ಆಗಿಲ್ಲ, ನೆನಪಿಟ್ಕೊಳ್ರಿ ಸರ್. 9 ತಿಂಗಳು ಕಷ್ಟಪಟ್ಟು ಹೊಟ್ಟೆಲಿ ಇಟ್ಕೊಂಡು ಹೊರಗೆ ಬಿಟ್ಟಿದ್ದಕ್ಕೆ ಬಂದು ಚಿಲ್ಲರೆ ನೋಟು ಅಂತ ಜಿಗದಾಡಕತ್ತೀರಿ. ನಮಸ್ಕಾರ ಎಲ್ರಿಗೂ. ಶರಣಾರ್ಥಿ. ಆರಾಮಿದ್ರಿ ಎಲ್ರು? ಆರಾಮಿದ್ದೀರಿ? ಕೋಟಿ ನಮನ ಸಲ್ಲಿಸುತ್ತೆ ಶ್ರೀ
ಚನ್ನಬಸವ ತಾತನವರ ಜಾತ್ರಾ ಮಹೋತ್ಸವದಲ್ಲಿ ರೆಡಿ ಸ್ಟಾರ್ಟ್. ಏ